2026 ಪ್ರೀತಿಯ ಗಿಲ್ಲಿ ಅವರಿಗೆ ಆತ್ಮೀಯವಾಗಿ ಸ್ವಾಗತ. ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ, ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೈಲಿ. ಆ ಕಡೆ ದೊಡ್ಡವ ಈ ಕಡೆ ಚಿಕ್ಕವ, ದೊಡ್ಡವ ದಾಸೆ ಕೊಡು, ಚಿಕ್ಕವ ಚಕ್ಕಿ ಕೊಡು, ನಮ್ಮ ಪರಾಟ ಕೊತ್ತೂರಿ ಬೀಗ ಸಾಲ ಇಬ್ರು ದೊಡ್ಡವ ದಾಸೆ ಕೊಡು, ಚಿಕ್ಕವ ಚಕ್ಕಿ ಕೊಡು, ನಮ್ಮ ಪರಾಟ ಕೊತ್ತೂರಿ ಬೀಗ ಸಾಲ ಇಬ್ರು ಎಲ್ಲಿ ಅನುಶ್ರೇಖನೆ ಕಾಣ್ತಾ ಇಲ್ಲ, ಕಳಿಸ್ಬಿಟ್ರಾ? ನಮ್ಮ ಅನುಶ್ರೇಖ ಇದ್ರೆ ಎನರ್ಜಿ, ಅವರೇ ಇಲ್ಲ. ಎಲ್ಲ ಬರ್ತಾರೆ, ಅವರು ಬರ್ತಾವ್ರೆ. ಚೆನ್ನಾಗಿದ್ದೀರಾ? ನನಗೆ ಸಖತ್ ಖುಷಿ ಆಗೋದು ನಮ್ಮ ರಾಮನಗರಕ್ಕೆ ಬಂದರೆ ಸಖತ್ ಖುಷಿ ನನಗೆ. ಯಾಕಂದರೆ ನಾನು ಓಡಾಡಬೇಕಾದ್ರೆಲ್ಲ ನಿಮ್ಮೂರ ಮೇಲೆ ಓಡಾಡಬೇಕಲ್ಲ, ನಮ್ಮ ಮಳವಳ್ಳಿಗೆಲ್ಲ ಹೋಗ್ಬೇಕಾದ್ರೆ. ಆಮೇಲೆ ಇನ್ನೊಂದು ಖುಷಿ ಏನಂದರೆ, ಇದೇ ವೇದಿಕೆ ಮೇಲೆ ಪ್ರೋಗ್ರಾಮ್ ನಡಿಬೇಕಾದ್ರೆ, ರಾಮೋತ್ಸವ ನಡಿಬೇಕಾದ್ರೆ ನಮ್ಮದು ಬಿಗ್ ಬಾಸ್ ಫೈನಲ್ ಇತ್ತು. ಅವಾಗಲೂ ರಾಮನಗರದ ಜನ ಇನ್ನೂ ಅನೌನ್ಸ್ ಆಗಿರಲಿಲ್ಲ, ಅಷ್ಟೊಂದು ಪ್ರೋತ್ಸಾಹ, ಗಿಲ್ಲಿ ಗೆಲ್ತಾರೆ ಅಂತ ಅಷ್ಟೊಂದು ಪ್ರೋತ್ಸಾಹ ಮಾಡಿದ್ರಿ. ಅದು ಸಖತ್ ಖುಷಿ ಆಯಿತು ನನಗೆ. ತುಂಬ ಜನ ರಾಮನಗರದಲ್ಲಿ ಸಪೋರ್ಟ್ ಮಾಡಿದ್ರಿ. ನಿಮ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಇನ್ನೇ ಸಮಾಚಾರ? ಏನೂ ಇಲ್ವಾ? ಕರೆದಿದ್ರೆ ಬರೋರು ಅವರು, ಕರೆಯಕ್ಕಿಲ್ವ ಸರ್? ಒಂದು ದೊಡ್ಡ ಥ್ಯಾಂಕ್ಸು ನಮ್ಮ ಇಕ್ಬಾಲ್ ಹುಸೇನ್ ಸರ್ಗೆ ಹೇಳಬೇಕು, MLA ಸಾಹೇಬರಿಗೆ. ಈ ಥರ ಒಂದು ಕಾರ್ಯಕ್ರಮ ರಾಮನಗರ ಇಷ್ಟೊಂದು ರಾರಾಜಿಸ್ತೇರಕ್ಕೆ ಅವರು ಒಂದು ಮುಖ್ಯ ಕಾರಣ. ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೂ ಅವರೇ ಒಂದು ಮುಖ್ಯ ಕಾರಣ. ಸರ್ ನಿಮಗೆ ತುಂಬ ಥ್ಯಾಂಕ್ಸ್ ಹುಸೇನ್ ಸರ್. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರಿ, ಒಳ್ಳೇದಾಗಲಿ ಕಣಪ್ಪ. ಇನ್ನೇನು ಸಮಾಚಾರ? ಏನ್ ರಾಮನಗರದಲ್ಲಿ ಬರೀ ಗಂಡು ಮಕ್ಕಳೇ ಜಾಸ್ತಿ ಇರೋರು, ಹೆಣ್ಣು ಮಕ್ಕಳೇ ಕಾಣ್ತಾ ಇಲ್ಲ. ಏನ್ ಹೆಣ್ಣು ಮಕ್ಕಳು ಕಾಣ್ತಿಲ್ಲ ಅಂದ್ರೆ ಗಂಡು ಮಕ್ಕಳು ಕೈ ಎತ್ತಾರೆ, ಗಂಡು ಮಕ್ಕಳು ಕಾಣ್ತಿಲ್ಲ ಅಂದ್ರು ಗಂಡು ಮಕ್ಕಳು ಕೈ ಎತ್ತಾರೆ. ಗಂಡು ಮಕ್ಕಳ, ಹೆಣ್ಣು ಮಕ್ಕಳು, ನೀನೇ ಕಣೆ ಎರಡಕ್ಕೂ ಕೈ ಎತ್ತಿಲ್ವ? ಯಾವ್ದಾರ ಒಂದು ಕೈ ಎತ್ತಬೇಕು ತಾನೆ. ಡೈಲಾಗ ಯಾವುದು? ಗಂಡು ಮಕ್ಳಿಗ? ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟು ನಮ್ಮ ಊಟನ ಹೆಗಲ ಮೇಲೆ ಎತ್ಕ ಹುಟ್ಟಿರೋರು ನಾವು. ಮೀಸ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯಿತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ, ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವ ಅಂದ್ರೆ ಅಲ್ಲಾಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರು ಮೇಲ್ಗಡೆ ಪ್ರೆಷರ್ ಇದ್ರೂ ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ಥ್ಯಾಂಕ್ ಯು ಗಿಲ್ಲಿ ಅವರೇ. ಹಾಗೆ ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪಾ ಅಂದ್ರೆ, ಇದೇ ಲಾಸ್ಟ್ ಇಯರ್ ನಮ್ಮ ಇಕ್ಬಾಲ್ ಹುಸೇನ್ ಸರ್ ದಯವಿಟ್ಟು ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ಇಕ್ಬಾಲ್ ಹುಸೇನ್ ಸರ್ ಅವರು ಕಳೆದ ಬಾರಿ ರಾಮೋತ್ಸವ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಫೈನಲ್ ಇತ್ತು, ರಿಸಲ್ಟ್ಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಸೊ ಅವತ್ತು ಕೂಡ ಗಿಲ್ಲಿ ಅವರೇ ಗೆಲ್ಲಬೇಕು ಅಂತ ಇಡೀ ರಾಮನಗರ ಇದೇ ಜನತೆ ತುಂಬಾನೇ ಪ್ರೇ ಮಾಡ್ತಾ ಇದ್ರು ಸರ್ ದೇವ್ರಿಗೆ, ನಿಜವಾಗ್ಲು. ಸೊ ಇಕ್ಬಾಲ್ ಹುಸೇನ್ ಸರ್ ಅವರು ನಿಮ್ಮನ್ನ ಇಲ್ಲಿ ಕರೆಸಿರೋದು ಬಹಳ ಸಂತೋಷ ಆಗ್ತಾ ಇದೆ. ಇಂತಹ ಶಾಸಕರು ನನಗೆ ಖುಷಿ ಆಗೋದೆ ಅಂದರೆ, ನಮ್ಮ ಹುಸೇನ್ ಸರು ಒಬ್ಬ ರಾಜಕಾರಣಿ ವ್ಯಕ್ತಿ ಮಾತ್ರ ಅಲ್ಲ, ಕಲಾವಿದರಿಗೂ ಅಷ್ಟೇ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದಕ್ಕೆ ಅದೇ ಒಂದು ಮುಖ್ಯ ಕಾರಣ. ಇದು ನೋಡಿದ್ರೆ ಗೊತ್ತಾಯ್ತಾ ಇದೆ ಕಲೆಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂತ. ಈಗ ನಮ್ಮ ಇಷ್ಟು ಜನ ಕಲಾವಿದರು, ಇಷ್ಟು ಜನ ಕೆಲಸ ಮಾಡೋರು ಇಲ್ಲಿ ಈ ಸ್ಟೇಜ್ ಹತ್ರ ನಿಂತವ್ರು ಅಂದರೆ ಇವರೇ ಕಾರಣ. ಸರ್ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಲಾಸ್ಟು ಇನ್ನೊಂದೇ ಒಂದು ಡೈಲಾಗ್ ಹೇಳ್ಬಿಟ್ಟು ಹೋಗ್ಬಿಡ್ಲಾ? ಅದು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಫೇಮಸ್ ಆಗಿತ್ತಲ್ಲ, ಮೀಟ್ರಿದ್ರೆ ಲಡಾಯಿಸ್ಬೇಕು, ಮುಂದೆ ಬಂದರೆ ಉಡಾಯಿಸ್ಬೇಕು, ಜೊತೆ ಇದ್ಕೊಂಡು ಕಟಾಯಿಸ್ಬಾರ್ದು ಅಂತ. ಎಲ್ರಿಗೂ ಒಳ್ಳೇದಾಗಲಿ. ಏನು ಬೊಕ್ಕೆಗೆ ಏನಾದ್ರು ಕೊಡ್ತಾರೆ ಅನ್ಕಂದೆ? ಕೊಡ್ತಾರೆ ಖಂಡಿತವಾಗ್ಲು. ಗಿಲ್ಲಿ ಅವರೇ, ಹಾಗೆ ಹೊಸದಾಗಿ ಬೆಳ್ಳಿ ಪರದೆ ಮೇಲೆ ಎಂಟ್ರಿ ಕೊಡ್ತಾ ಇದ್ದೀರಾ.
ಸೊ ಪಳಾರ್ ಸಿನಿಮಾದ ಬಗ್ಗೆ ಇಲ್ಲಿ ರಾಮನಗರದಲ್ಲಿರುವಂಥ ಇಷ್ಟು ಜನ ಅಭಿಮಾನಿಗಳಿಗೆ ಸಿನಿಮಾ ಬಗ್ಗೆ ತಿಳಿಸೋದಾದ್ರೆ ಅದನ್ನ ಹೇಳಲೇಬೇಕು. ಪಳಾರ್ ಸಿನಿಮಾ ನಮ್ಮ ರಾಮನಗರ ಸುತ್ತಮುತ್ತನೇ ಒಂದು 15-20 ದಿನ ಶೂಟ್ ಮಾಡವೆ ಇಲ್ಲಿ ಕನಕಪುರ ಇಲ್ಲೆಲ್ಲ. ನನಗೆ ಬಿಗ್ ಬಾಸ್ ಇಲ್ಲಿ ಇದ್ದಾಗ ಎಷ್ಟು ಪ್ರೋತ್ಸಾಹ ಕೊಟ್ಟರು, ನೆಕ್ಸ್ಟು ನಮ್ಮ ಸಿನಿಮಾ ರಿಲೀಸ್ ಆದ್ರೂ ಹೋಗಿ ನೋಡಿ ಅಷ್ಟೇ ಪ್ರೋತ್ಸಾಹ ಕೊಡ್ತೀನಿ. ನೋಡ್ತೀರಲ್ವಾ? ಅಷ್ಟೇ ಕಣ್ರಣ್ಣ ನಮ್ಮ ಖಂಡಿತವಾಗ್ಲೂ ಬಿಗ್ ಬಾಸ್ ಅಲ್ಲಿ ಗೆಲ್ಸಿದ್ಮೇಲೆ ಸಿನಿಮಾನ 100 ಡೇಸ್ ಅಲ್ಲ 200 ಡೇಸ್ನ ಇವರೆಲ್ಲರೂ ಕೂಡ ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಕೊಡ್ತಾ ಇರುವಂತ ಪ್ರೀತಿ ಸರ್. ಆಮೇಲೆ ಈ ಕಡೆ ಬಂದಾಗೆಲ್ಲ ಒಂದು ಡೈಲಾಗ್ ಹೊಡಿತಾ ಇರ್ತೀನಿ. ನಮ್ಮ ಈ ಮಂಡ್ಯ ಮೈಸೂರು ನಮ್ಮ ಯಾವುದೇ ಊರಿಗೆ ಹೋದ್ರು ರಾಮನಗರದ ಮೇಲೆ ಡೈಲಾಗ್ ಹೊಡಿಲ್ಲ ಅಂದರೆ ಬೇಜಾರಾಗ್ಬಿಡ್ತಾರೆ ಅವರು. ಇಷ್ಟು ಜನ ಇಷ್ಟು ಕ್ರೌಡಿ ಮಳೆ ಬಂದ್ರು ಇಷ್ಟು ಜನ ಅವರಲ್ಲ, ಅದಕ್ಕೆ ಡೈಲಾಗ್ ಹೊಡಿಬೇಕು. ಟಕರ್ ಟಕರ್ ಟಮ್ಟೇಟು ನಮ್ಮ ರಾಮನಗರ ಜನ ಅಲ್ಟಿಮೇಟು. ಥ್ಯಾಂಕ್ ಯು.